The Navratri festival is being held at the Sri Devi Sallapuramma and Sri Devi Renuka Yellamma temple in Marinhalli, JP Nagar 2nd stage, Bangalore from 22nd September to 2nd October. Following this, various decorations were made for the Sallapuramma and Renuka Yellamma idols from 22nd September and special puja was performed. 30th September Tuesday evening Durga Devi decorations were made for Sallapuramma and Renuka Yellamma. The special puja was performed by the family of Mrs. Venkatamma and Mr. Bhimai. Jayanagar Assembly Constituency MLA Ramamurthy, former Corporator Chandrasekhar Raju and many others participated in the puja. On the occasion of the special puja, a Carnatic music concert and Kali dance were held. ನಮಸ್ಕಾರ, ನನ್ನ ಹೆಸರು ಬಾಲಕೃಷ್ಣ ಅಂತ. ನಾನು ಇದೇ ಊರಲ್ಲಿ ಮಾರೇನಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥವರು. ಇವತ್ತಿನ ಕಾರ್ಯಕ್ರಮ ಇವತ್ತು 8ನೇ ದಿವಸ ಅಲ್ವಾ. 8ನೇ ದಿವಸದ್ದು ನವರಾತ್ರಿ 9ನೇ ದಿವಸದ ನವರಾತ್ರಿ ಉತ್ಸವದ ಕಾರ್ಯಕ್ರಮ. ದುರ್ಗಾ ಪರಮೇಶ್ವರಿ ಅಲಂಕಾರದಲ್ಲಿ ದೇವರುಗಳು ಸಲ್ಲಾಪುರಮ್ಮ ಮತ್ತು ರೇಣುಕಾ ಯಲ್ಲಮ್ಮ ಅಲಂಕಾರ ಆಗಿದೆ, ಪೂಜೆ ನಡೀತಾ ಇದೆ. ನಮ್ಮೂರಲ್ಲಿ ಒಟ್ಟು 6 ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ಆಂಜನೇಯನ ದೇವಸ್ಥಾನ ಮತ್ತು ಸಲ್ಲಾಪುರಮ್ಮನ ದೇವಸ್ಥಾನ, ಹಾಗೆ ಮುನೇಶ್ವರ ಇದೆ, ಆಮೇಲೆ ರೇಣುಕಾ ಯಲ್ಲಮ್ಮ ಇದೆ. 2 ದೇವರುಗಳು ಮೂಲ ದೇವರುಗಳಿದ್ದಾವೆ, ಸಲ್ಲಾಪುರಮ್ಮ ಮತ್ತು ರೇಣುಕಾ ಯಲ್ಲಮ್ಮ. ಈ 6 ದೇವಸ್ಥಾನಗಳು ನಮ್ಮಲ್ಲಿ ಒಂದು ಟ್ರಸ್ಟ್ ಇದೆ, ಶ್ರೀ ಸಲ್ಲಾಪುರಮ್ಮ ಮತ್ತು ಸೀತಾರಾಮಾಂಜನೇಯ ಟ್ರಸ್ಟ್ ಅಂತ. ನಮ್ಮ ಟ್ರಸ್ಟಿನ ಹಾಲಿ ಅಧ್ಯಕ್ಷರಿವರು, ನಾನು ಉಪಾಧ್ಯಕ್ಷ, ಸತ್ಯನಾರಾಯಣ ರಾಜು ಅಂತ ಇವರು ಉಪಾಧ್ಯಕ್ಷರು, ಖಜಾಂಚಿ ಇದ್ದಾರೆ ವೆಂಕಟೇಶ್ ಅಂತ. ನಾವು 18 ಜನ ಇಲ್ಲಿ ಟ್ರಸ್ಟ್ನವರಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ನಾವು ಟ್ರಸ್ಟ್ನವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮತ್ತು ಊರಿನವ್ರನ್ನ ಒಳಗೊಂಡು ಎಲ್ಲ ಭಾಳ ಶಿಸ್ತಿನಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಇದು ವಿಶೇಷವಾಗಿ ನವರಾತ್ರಿ ಕಾಲದಿಂದ ಇದು 106 ವರ್ಷದ ಚರಿತ್ರೆ ಇದೆ ಈ 2 ದೇವಸ್ಥಾನಕ್ಕೆ, ಆಂಜನೇಯನ ದೇವಸ್ಥಾನಕ್ಕೆ ಮತ್ತು ಸಲ್ಲಾಪುರಮ್ಮ ದೇವಸ್ಥಾನಕ್ಕೆ. ಈ ಮರ ಇದಕ್ಕೆ ಸಾಕ್ಷಿ, ಇಲ್ಲಿರೋ ಮರ ಈ ಸಾಕ್ಷಿ. ಇದನ್ನ ನಮ್ಮ ಹಿರಿಯಕರೆಲ್ಲ ಈ ದಸರಾ ಅನ್ನೋದನ್ನ ಆಚರಿಸ್ಕೊಂಡು ಬರ್ತಾ ಇದ್ರು. ಆದರೆ ಇತ್ತೀಚೆಗೆ ಇವರು ಒಂದು ಸಮಯದಲ್ಲಿ ಸತ್ಯನಾರಾಯಣ ರಾಜು ಅವರು ನಮ್ಮ ಟ್ರಸ್ಟಿನ ಕಾರ್ಯದರ್ಶಿ ಆಗಿದ್ರು. ಆ ಸಂದರ್ಭದಲ್ಲಿ ಇದನ್ನ ಈ ರೀತಿ ಮೊದಲು ಏನ್ ಮಾಡ್ತಾ ಇದ್ವಿ, ಅದೇ ದೇವಸ್ಥಾನದಲ್ಲಿ ನವರಾತ್ರಿ ಆಯಾ ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ಮತ್ತೆ ಉತ್ಸವ ಬಂದು ಒಟ್ಟಿಗೆ ಮಾಡ್ತಾ ಇದ್ವಿ ಸಲ್ಲಾಪುರಮ್ಮ ಮತ್ತೆ ಯಲ್ಲಮ್ಮನ್ನ. ಈ 2 ದೇವರುಗಳನ್ನ ಈ 9th ಬ್ಲಾಕ್ ಪುಟ್ಟೇನಪಳ್ಳಿ ಅಂತ ಇದೆ ಮುನೇಶ್ವರನ ದೇವಸ್ಥಾನ, ಅಲ್ಲಿ ಹೋಗಿ ಅಂಬ ಹಾಕೊಂಡು ಬರೋದು ರೂಢಿ. ಈ ವರ್ಷನೂ ಮಾಡ್ತೀವಿ, ನಾಡಿದ್ದಿದೆ ಆ ಒಂದು ಕಾರ್ಯಕ್ರಮ.
ಆಮೇಲೆ ಇದು ನಾವು ಬಹಳ ಶಿಸ್ತಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಇದಲ್ಲದೆ ಗ್ರಾಮದಲ್ಲಿ ನಾವು ಹನುಮ ಜಯಂತಿ ಆಚರಿಸ್ತೀವಿ. ರಾಮನವಮಿ ಟೈಮಲ್ಲಿ ರಾಮ ಮಂದಿರ ಇದೆ, ರಾಮ ಮಂದಿರದಲ್ಲಿ ರಾಮನವಮಿ ಆಚರಿಸ್ತೀವಿ. ಮತ್ತೆ ರೇಣುಕಾ ಯಲ್ಲಮ್ಮನ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಭರತ ಹುಣ್ಣಿಮೆ ಅಂತ ಮಾಡ್ತೀವಿ. ರೇಣುಕಾ ಯಲ್ಲಮ್ಮ ನಮ್ಮ ಗ್ರಾಮಕ್ಕೆ ಬಂದಿದ್ದು 84ನೇ ಇಸ್ವಿ. ಆವಾಗಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ. ರಾಮ ಮಂದಿರ 50 ವರ್ಷ ಆಗಿದೆ. 73ನೇ ಇಸ್ವಿಲಿ ನಾರಾಯಣ ಸ್ವಾಮಿ ರಾಜು ಅಂತ ಇದ್ರು, ಅವರು ಆ ದೇವಸ್ಥಾನ ಕಟ್ಟಿದ್ದು. ಅದೆಲ್ಲ ನಮಗೆ ಒಂದು ಸ್ಫೂರ್ತಿ. ಈ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಕಟ್ಟೋದಕ್ಕೆ ರಾಮ ಮಂದಿರ ಕಟ್ಟಿದಂತ ನಾರಾಯಣ ಸ್ವಾಮಿ ನಮಗೆ ಸ್ಫೂರ್ತಿ. ಮತ್ತೆ ಆ ರಾಮ ಮಂದಿರ ಕಟ್ಟೋ ಟೈಮಲ್ಲಿ ಊರ ಮಧ್ಯದಲ್ಲಿ ಸಲ್ಲಾಪುರಮ್ಮನ ದೇವಸ್ಥಾನ ಇದೆ, ಅದು ಸ್ವಲ್ಪ ಜೀರ್ಣೋದ್ಧಾರ ಮಾಡೋರು. ಆಗಿನ ಗ್ರಾಮದ ಪ್ರಮುಖರು ಕೆಂಪಣ್ಣ, ರಾಮಣ್ಣ, ಮತ್ತೆ ಆವಾಗ ಒಬ್ರು ಇವರು ನಾರಾಯಣಪ್ಪ, ವಾಸುದೇವರಾಜು, ಇವರುಗಳೆಲ್ಲ ಇದ್ದು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು. ಅದು ಜೀರ್ಣೋದ್ಧಾರ ಮಾಡಿದ್ರು ಅಂತೇಳಿ ನಾವು ಯುವಕರೆಲ್ಲ ಸೇರ್ಕೊಂಡು ಯಲ್ಲಮ್ಮನ ದೇವಸ್ಥಾನ ಮಾಡಿದ್ವಿ. ಅದನ್ನ ವಿನೂತನವಾಗಿ, ವಿಶೇಷವಾಗಿ, ವಿಭಿನ್ನವಾಗಿ ಸತ್ಯನಾರಾಯಣ ರಾಜು ಅವರು ಕಟ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದೆಲ್ಲ ನಮ್ಗೆ ತುಂಬಾನೇ ಎಲ್ರಿಗೂ, ಗ್ರಾಮದಲ್ಲಿರೋರ್ಗೆ ಎಲ್ರಿಗೂ ಖುಷಿ. ಏನೇ ಕಾರ್ಯಕ್ರಮ ಇರಲಿ, ನವರಾತ್ರಿ ಇರ್ಬೋದು, ರಾಮನವಮಿ, ಮತ್ತೆ ಹನುಮ ಜಯಂತಿ, ಭರತ ಹುಣ್ಣಿಮೆ, ಯಾವುದೇ ಕಾರ್ಯಕ್ರಮ ಇರ್ಬೋದು, ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಮಾಡ್ತಾ ಇದ್ವಿ. ನೋಡಿ, ಇವತ್ತು 9ನೇ ದಿವಸ ದಿನೇ ಜನ ಜಾಸ್ತಿ ಆಗ್ತಾ ಇದಾರೆ. ಪ್ರಸಾದಗಳು, ನಿನ್ನೆ ಅಂತೂ ಇಲ್ಲಿ ಜಾತ್ರೆ ನಡೀತಾ ಇತ್ತು. ಆಮೇಲೆ ನಮ್ಮಲ್ಲಿ ಎಲ್ಲಾ ಊರುಗಳಲ್ಲಿ ಇದ್ದಂಗೆ ಎಲ್ಲಾ ಕೋಮುಗಳು ಇದ್ದಾವೆ. ಈ ಟ್ರಸ್ಟ್ ನಾವು ಎಲ್ಲಾ ಕೋಮ್ನವರು ಸೇರ್ಕೊಂಡು 18 ಜನ ಮಾಡ್ಕೊಂಡಿದ್ವಿ. ಇಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ರಾಜೋಸು ಅಂತ ಇದ್ದಾರೆ, ಗೌಡ್ರು, ಆಮೇಲೆ ವೈನಿ ಕುಲ ಕ್ಷತ್ರಿಯರು ಅಂತ ಇದ್ದಾರೆ. ಇವ್ರು ಎಲ್ಲರೂ ಸೇರ್ಕೊಂಡು 6 ಜನ ಸೇರ್ಕೊಂಡು ನಾವು ಟ್ರಸ್ಟ್ ಮಾಡ್ಕೊಂಡಿದ್ವಿ. ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಗುರುಭ್ಯೋ ನಮಃ. ಇವತ್ತಿನ ಈ ಒಂದು 9ನೇ ದಿನದ ನವರಾತ್ರಿ ಹಬ್ಬವನ್ನ ನಮ್ಮ ಪೂರ್ವಿಕರು ನಡ್ಸ್ಕೊಂಡ್ ಬರ್ತಾ ಇದ್ದಂತಹ ಒಂದು ಅದ್ಭುತವಾದಂತ ಮತ್ತು ವಿಜಯನಗರ ಸಾಮ್ರಾಜ್ಯದ ಒಂದು ಮೆರುಗನ್ನು ಹಾಕುವಂತ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಟ್ಟಿದ್ರು. ಅದನ್ನ ನಮ್ಮ ಪೀಳಿಗೆಯವರು ಮುಂದೆ ನಡ್ಸ್ಕೊಂಡು ಹೋಗುವಂತ ವ್ಯವಸ್ಥೆಯಲ್ಲಿ ಇದನ್ನ ಮೊದಲು ಹಿಂದೆ ಆ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಮಾಡ್ತಾ ಇದ್ವಿ. ಆದ್ರೆ ಈಗ ಎಲ್ಲರಿಗೂ, ಸಾರ್ವಜನಿಕರಿಗೆ ಈ ಒಂದು ದೇವತೆಗಳ ಅತ್ಯಂತ ಬಹಳ ಶಕ್ತಿಯುತವಾದಂತಹ ದೇವತೆಗಳ ಒಂದು ಇದನ್ನ ಎಲ್ಲರಿಗೂ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನ ಮಾಡಿದೀವಿ. ಈ ಒಂದು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಇಲ್ಲಿನ ಊರಿನ ಜನತೆ ಜೊತೆಗೆ ಎಲ್ಲಾ ಕೋಮಿನವರು ಸೌಹಾರ್ದವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಊರುಗಳಿಂದನೂ ಈ ಒಂದು ಉತ್ಸವನ ನೋಡೋದಕ್ಕೆ ಬಹಳ ದೂರದಿಂದನೂ ಬಂದು, ಕಾತರದಿಂದ ಬಂದು ನೋಡ್ಕೊಂಡು ಹೋಗ್ತಾರೆ. ಪ್ರತಿದಿನ ಅದ್ಭುತವಾದಂತ ಅಲಂಕಾರಗಳನ್ನ ಮಾಡ್ತಾರೆ. ಅದೇ ರೀತಿ ಪೂಜೆಗಳನ್ನು ಸಹಿತ ಅದ್ಭುತವಾಗಿ ಮಾಡ್ತಾರೆ. ನಮ್ಮ ಊರಿನ ಒಂದು ಘನತೆಗೆ ಒಂದು ನಿಜವಾಗ್ಲೂ ಒಂದು ಗರಿಯನ್ನು ನೀಡದಂತಹ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ನಿಮ್ಗೆಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಊರಿನ ಒಂದು ಇತಿಹಾಸವನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈ ಪೀಳಿಗೆಗೆ ನಮ್ಮ ಈ ಒಂದು ಯಾವ್ದು ಮಾರ್ಗದರ್ಶನ ಇದೆ ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಮಾರೇನಹಳ್ಳಿಯ ದಸರಾ ಉತ್ಸವ, ಸೀತಾರಾಮ ಟ್ರಸ್ಟ್, ಸೊಲ್ಲಾಪುರಮ್ಮ ಎಲ್ಲ ದೇವರುಗಳನ್ನ ಒಳಗೊಂಡು ಇವತ್ತು ಇಡೀ ಗ್ರಾಮಸ್ಥರು ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾರೆ. ಇಲ್ಲೇ ನವರಾತ್ರಿಯನ್ನು ನೋಡ್ಬೋದು. 9 ದಿವಸ ಪ್ರತಿ ದಿವಸ ಅಮ್ಮನ ಪೂಜೆಯನ್ನ ಮಾಡ್ತಾರೆ. ಬಹಳ ಭಕ್ತಿಪೂರ್ವಕವಾಗಿ ಈ ಮಾರೇನಹಳ್ಳಿ ಗ್ರಾಮಸ್ಥರು ಬಹಳ ಒಳ್ಳೆ ಪೂಜೆಯನ್ನ ಮಾಡ್ತಾರೆ. ಯಾವತ್ತು ಒಳ್ಳೆ ಸಂಸ್ಕಾರವನ್ನ ಕೊಡುವಂತ ಒಂದು ವಿಲೇಜ್ ಇದು. ಇವತ್ತೆಲ್ಲ ಇದಕ್ಕೆ, ಈ ವಿಲೇಜ್ಗೆ 100 ವರ್ಷ ಇತಿಹಾಸ ಇದೆ. ಸುಮಾರು 800 ವರ್ಷ ಇತಿಹಾಸ ಇರುವಂತ ಈ ಒಂದು ವಿಲೇಜ್. ಇದಕ್ಕೋಸ್ಕರ ನಾವು ಅವಾಗ ಬರ್ತಾ ಇರ್ತೀವಿ ಅಂದ್ರೆ ಇಲ್ಲಿ ಸಂಸ್ಕಾರ ಒಳ್ಳೆ ಜನ ಇದ್ದಾರೆ. ಒಳ್ಳೆ ಅವತ್ತಿಂದ ಯಾರು ಗದ್ದೆಗಳು ಮಾಡ್ತಿದ್ರು, ಹೊಲಗಳು ಮಾಡ್ತಾ ಇದ್ರು, ಅವತ್ತಿಂದ ಇಡೀ ಗ್ರಾಮಸ್ಥರು ಇವತ್ತು ಅದೇ ಒಂದು ಪೂಜೆ ಪುನಸ್ಕಾರವನ್ನ ಮಾಡ್ಕೊಂಡ್ ಬರ್ತಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಈ ಭಾಗದ ಪ್ರಭಾವಿ ಮುಖಂಡ ಅಂತ ಚಂದ್ರಶೇಖರ್ ರಾಜೂರವರು, ಬಾಲಕೃಷ್ಣರವರು, ನಮ್ಮ ರವಿಯವರು ಎಲ್ಲ ಕೂಡ ಇಲ್ಲಿ ಬಂದು ಇವತ್ತು ಸೇರಿ ಉತ್ಸವನ್ನ ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡ್ಲಿ, ಶುಭ ಆಗ್ಲಿ. ಧನ್ಯವಾದಗಳು.